So students, already we have discussed about this chapter up to middle like one gene inheritance ವರೆಗೂ ಆಗಿದೆ. ಅಲ್ಲಿವರೆಗೂ ಇವಾಗ ರಿಕಾಪ್ ಮಾಡಿಬಿಟ್ಟು ದ ಸೇಮ್ ಚಾಪ್ಟರ್ ಅಲ್ಲಿ ಕಂಟಿನ್ಯೂ ಸ್ಟೂಡೆಂಟ್ಸ್. ಒನ್ ಫಾಸ್ಟ್ ರಿಕ್ಯಾಪ್ ವಿ ವಿಲ್ ಸಿ ಅಪ್ ಟು ಒನ್ gene inheritance. Principles of inheritance and variation. This chapter what we call it as in the second unit genetics and evolution ಯೂನಿಟ್ ಅಲ್ಲಿ ಬರುತ್ತೆ. ಜೆನೆಟಿಕ್ಸ್ ಅಂದರೆ ಸ್ಟಡಿ ಆಫ್ ಹೆರಿಡಿಟಿ ಅಂತೀವಿ. ಹೆರಿಡಿಟಿ ಅಂದರೆ ಟ್ರಾನ್ಸ್ಫರ್ ಆಫ್ ಕ್ಯಾರೆಕ್ಟರ್ಸ್ ಫ್ರಮ್ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್ಸ್. ಆ ಹೆರಿಡಿಟಿ ಟರ್ಮ್ಗೆ ವಿ ಆಲ್ಸೋ ಕಾಲ್ ಇಟ್ ಆಸ್ ಇನ್ಹೆರಿಟೆನ್ಸ್. ಇನ್ಹೆರಿಟೆನ್ಸ್ ಅಂದರೆ ಟ್ರಾನ್ಸ್ಫರ್ ಆಫ್ ಕ್ಯಾರೆಕ್ಟರ್ಸ್ ಫ್ರಮ್ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್ಸ್. ಇನ್ಹೆರಿಟೆನ್ಸ್ ಆಗುವಾಗ ಕ್ಯಾರೆಕ್ಟರ್ಸಲ್ಲಿ ಬದಲಾವಣೆ ಆಗ್ತದೆ. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ವೇರಿಯೇಷನ್. ವೆನ್ ಕ್ಯಾರೆಕ್ಟರ್ಸ್ ವಿ ಆರ್ ಟ್ರಾನ್ಸ್ಫರಿಂಗ್ from parents to offsprings, there are some changes which is going to take place in the characters or in the offsprings. ಪೇರೆಂಟ್ಸ್ ಇದ್ದಾಗೇನೆ ಕೂಡ ಇದ್ದರೂ ಕೂಡ ಕೆಲವು 100% ಸಿಮಿಲಾರಿಟಿ ಇರಲ್ಲ. ಸಮ್ ಚೇಂಜಸ್ ವಿ ಗೋಯಿಂಗ್ ಟು ಸಿ ಇನ್ ದ ಆಫ್ಸ್ಪ್ರಿಂಗ್. ಫಸ್ಟ್ ಆಫ್ಸ್ಪ್ರಿಂಗ್ಸಲ್ಲಿ ಏನು ಚೇಂಜಸ್ ಇರ್ತಾವೆ ಅದಕ್ಕೆ ನಾವೇನಂತೀವಿ ವೇರಿಯೇಷನ್. ವೇರಿಯೇಷನ್ಸ್ ಅಂದರೆ ಡಿಫ್ರೆನ್ಸಸ್ ಅಮಾಂಗ್ ದ ಸಿಬ್ಲಿಂಗ್ಸ್ ಆ್ಯಸ್ ವೆಲ್ ಆಸ್ ವಿತ್ ದ ಪೇರೆಂಟ್ಸ್. ಅಂದರೆ ಪೇರೆಂಟ್ಸು ಮತ್ತು ಸಿಬ್ಲಿಂಗ್ಸ್ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸಸ್ಗೆ ವಿ ಕಾಲ್ ಇಟ್ ಆ್ಯಸ್ ವೇರಿಯೇಷನ್. ಸೊ ದಿಸ್ ಚಾಪ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ನೀಟ್ ಪರ್ಪಸ್ ಸ್ಟೂಡೆಂಟ್ಸ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್. ನೀವು ಫೋಕಸ್ ಮಾಡಿರಿ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿರಿ. ಸ್ವಲ್ಪ ಟಫ್ ಅನ್ನಿಸ್ತದೆ ಬಟ್ ಲೇಟರ್ ವಿಲ್ ಗೆಟ್ ಇಟ್ ವೆರಿ ಈಸಿ. ಎನ್ ಸಿ ಆರ್ ಟಿನ ಫಾಲೋ ಮಾಡಿದರೆ ದಟ್ಸ್ ಮೋರ್ ದೆನ್ ಇನಫ್. ನೌ first we'll start with the part 1, Mendel's laws of inheritance. Before going to the Mendel's law of inheritance, genetics ಅಲ್ಲಿ ಟರ್ಮಿನಾಲಜಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಈ ಟರ್ಮಿನಾಲಜೀಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಕ್ವಿಕ್ ಆಗಿ ವಾಟ್ ವಿ ವಿಲ್ ಸಿ ಇಸ್ ವಾಟ್ ಈಸ್ ಜೆನೆಟಿಕ್ಸ್? ಸ್ಟಡಿ ಆಫ್ ಹೆರಿಡಿಟಿ ಆ್ಯಂಡ್ ವೇರಿಯೇಷನ್ ಆರ್ ಸ್ಟಡಿ ಆಫ್ ಜೀನ್ಸ್ ಆ್ಯಂಡ್ ಕ್ರೋಮೋಸೋಮ್. ಹೆರಿಡಿಟಿ ಅಂದರೆ ಏನು? ರಿಸೆಂಬಲೆನ್ಸ್ ಬಿಟ್ವೀನ್ ಆಫ್ ಸ್ಪ್ರಿಂಗ್ಸ್. ಹೆರಿಡಿಟಿ ಅಂದರೆ ರಿಸೆಂಬಲೆನ್ಸ್ ಬಿಟ್ವೀನ್ ಆಫ್ ಸ್ಪ್ರಿಂಗ್ಸ್ ಆ್ಯಂಡ್ ದೇರ್ ಪೇರೆಂಟ್ಸ್. ಓಕೆ, ಅದಕ್ಕೆ ಹೆರಿಡಿಟಿ ಅಂತೀವಿ. ಇನ್ಹೆರಿಟೆನ್ಸ್ ಅಂದರೆ ಟ್ರಾನ್ಸ್ಮಿಷನ್ ಆಫ್ ಕ್ಯಾರೆಕ್ಟರ್ಸ್ ಫ್ರಮ್ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್ಸ್. ವೇರಿಯೇಷನ್ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಪೇರೆಂಟ್ಸ್ ಆ್ಯಂಡ್ ಆಫ್ ಸ್ಪ್ರಿಂಗ್ಸ್. ಅಲೀಲ್, ದಿಸ್ ಇಸ್ ವಾಟ್ ವೆರಿ ಇಂಪಾರ್ಟೆಂಟ್ ಟರ್ಮ್ ಇಯರ್ ಇಟ್ ಇಸ್ ಸ್ಟೂಡೆಂಟ್ಸ್. ಅಲೀಲ್ ಆರ್ ಅಲಿಲೋಮಾರ್ಫ್ ಒಂದು ಜೀನ್ದು ಅಲ್ಟರ್ನೇಟಿವ್ ಫಾರ್ಮ್. ಫಾರ್ ಎಕ್ಸಾಂಪಲ್ ಹೈಟ್ ಇದೆ ಅಂತ ಇಟ್ಕೊಳ್ರಿ, ಟಾಲ್ ಮತ್ತು ಡಾರ್ಫ್ ಆರ್ ದ ಟೂ ಅಲೀಲ್ಸ್ of a gene. So alternative forms of a gene, simple definition ನೆನ್ಪಿಟ್ಕೊಂಡು ಬಿಟ್ರೆ ಇದನ್ನು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಲೀಲ್ ಅಂದರೆ ಅಲ್ಟರ್ನೇಟಿವ್ ಫಾರ್ಮ್ ಆಫ್ ಎ ಜೀನ್. ಒಂದು ಜೀನ್ ಎರಡು ಫಾರ್ಮಲ್ಲಿ ಎಕ್ಸಿಸ್ಟ್ ಆಗ್ತಿದೆ, ಅದಕ್ಕೆ ನಾವೇನಂತೀವಿ ಅಲ್ಟರ್ನೇಟಿವ್ ಫಾರ್ಮ್ಸ್. ಒಂದು ಟ್ರೈಟ್ ಅಂತೀವಿ ನಾವು. ಟ್ರೈಟ್ ಅಂದರೆ ಡಿಫ್ರೆನ್ಸಿಬಲ್ ಕ್ಯಾರೆಕ್ಟರ್ಸ್. ಓಕೆ, ಕ್ಯಾರೆಕ್ಟರ್ ಮಧ್ಯೆ ನಾವು ಡಿಫ್ರೆನ್ಸ್ ಮಾಡೋದು. ಕ್ಯಾರೆಕ್ಟರ್ ಏನೋ ಹೈಟ್ ಅದಂತ ಇಟ್ಕೊಳ್ರಿ, ಟಾಲ್ ಇರ್ಬೋದು, ಡಾರ್ಫ್ ಇರ್ಬೋದು, ಇವೆರಡು ಟ್ರೈಟ್ ಅವ. ಸೊ ಡಿಫ್ರೆನ್ಸಿಬಲ್ ಫೀಚರ್ಸ್ ಆಫ್ ಎ ಕ್ಯಾರೆಕ್ಟರ್ ವಾಟ್ ವಿ ಕಾಲ್ ಇಟ್ ಆಸ್ ಟ್ರೈಟ್ ಅಂತೀವಿ. ಈ ಟ್ರೈಟ್ನ ಕಂಟ್ರೋಲ್ ಮಾಡೋದು ಅಲೀಲ್. ಅಲೀಲ್ ಅಂದ್ರೇನು? ಸಿಂಪಲ್ ಡೆಫಿನೇಷನ್, ದ ಅಲ್ಟರ್ನೇಟಿವ್ ಫಾರ್ಮ್ಸ್ ಆಫ್ ಜೀನ್. ಅಲೀಲ್ ನಥಿಂಗ್ ಬಟ್ ದಿ ಅಲ್ಟರ್ನೇಟಿವ್ ಫಾರ್ಮ್ಸ್ ಆಫ್ ಜೀನ್. ದೆನ್ ಡಾಮಿನೆಂಟ್ ಕ್ಯಾರೆಕ್ಟರ್ ಅಂದರೆ ದ ಕ್ಯಾರೆಕ್ಟರ್ ವಿಚ್ ಈಸ್ ಎಕ್ಸ್ಪ್ರೆಸ್ಡ್, ಇಟ್ ಇಂಡಿಕೇಟ್ಸ್ ವಿತ್ ಅ ಕ್ಯಾಪಿಟಲ್ ಲೆಟರ್. ಯಾವ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡ್ತಾರೆ ಅದಕ್ಕೆ ಡಾಮಿನೆಂಟ್ ಅಂತಾರೆ. ಇಟ್ ಇಂಡಿಕೇಟ್ಸ್ ವಿತ್ ದ ಕ್ಯಾಪಿಟಲ್ ಲೆಟರ್. ರೆಸೆಸಿವ್ ಕ್ಯಾರೆಕ್ಟರ್ ಅಂದರೆ ಕ್ಯಾರೆಕ್ಟರ್ ವಿಚ್ ಈಸ್ ಸಪ್ರೆಸ್ಡ್, ಇಟ್ ಇಂಡಿಕೇಟ್ಸ್ ದ ಸ್ಮಾಲ್ ಲೆಟರ್. ಓಕೆ, ಈಗ ಡಾಮಿನೆಂಟ್, ಇನ್ ದ ಪ್ರೆಸೆನ್ಸ್ ಆಫ್ ಡಾಮಿನೆಂಟ್ ಕ್ಯಾರೆಕ್ಟರ್ ಒಂದು ಕ್ಯಾರೆಕ್ಟರ್ ಸಪ್ರೆಸ್ ಆಗ್ತದೆ. ಯಾವ ಕ್ಯಾರೆಕ್ಟರ್ ಸಪ್ರೆಸ್ ಆಗಿ ಎಕ್ಸ್ಪ್ರೆಸ್ ಆಗಿರಲ್ಲ ಅದಕ್ಕೆ ನಾವು ರೆಸೆಸಿವ್ ಅಂತೀವಿ. ಡಾಮಿನೆಂಟ್ ಅಂದರೆ ಒನ್ ವಿಚ್ ಈಸ್ ಎಕ್ಸ್ಪ್ರೆಸ್ಡ್ ಈಸ್ ಕಾಲ್ಡ್ ಡಾಮಿನೆಂಟ್. ರೆಸೆಸಿವ್ ಅಂದರೆ ಒನ್ ವಿಚ್ ಫೇಲ್ಸ್ ಟು ಎಕ್ಸ್ಪ್ರೆಸ್ ಇನ್ ದ ಪ್ರೆಸೆನ್ಸ್ ಆಫ್ ಡಾಮಿನೆಂಟ್. ಡಾಮಿನೆಂಟ್ ಇಲ್ಲ ಅಂದರೆ ಆ ಕ್ಯಾರೆಕ್ಟರ್ ಇರ್ತದೆ, ಡಾಮಿನೆಂಟ್ ಇದ್ದಾಗ ಕ್ಯಾರೆಕ್ಟರ್ ಇಲ್ಲ, ಅಂಥದಕ್ಕೆ ನಾವೇನಂತೀವಿ ರೆಸೆಸಿವ್ ಕ್ಯಾರೆಕ್ಟರ್ ಅಂತೀವಿ. ಹೋಮೋಝೈಗಸ್ ಅಂದರೆ ಏನ್ರಿ? ಒಂದು ಜೀನ್ನ ಎರಡು ಅಲೀಲ್ ಮಾಫ್ ಕಂಟ್ರೋಲ್ ಮಾಡ್ತಾವೆ ಅಂತ ಹೇಳಿದ್ದೀನಿ. ಎರಡು ಅಲೀಲ್ಸ್. ಓಕೆ, ಅಲೀಲ್ ಅಲ್ಟರ್ನೇಟಿವ್ ಫಾರ್ಮ್ಸ್ ಆಫ್ ಅ ಜೀನ್ ಎರಡು ಇರ್ತಾವೆ. ಹೋಮೋಝೈಗಸ್ ಅಂದರೆ ಈ ಎರಡೂ ಅಲೀಲ್ಸ್ ಸೇಮ್ ಇದ್ವು ಅಂದರೆ condition in which chromosome pair carries similar alleles of a gene, that is called as what? Homozygous condition. ಇಲ್ಲ ನೋಡ್ರಿ, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಇವೆಲ್ಲನೂ ನಾವೇನಂತೀವಿ ಹೋಮೋಝೈಗಸ್ ಕಂಡೀಷನ್. The condition in which chromosome pairs carry similar alleles is called homozygous. ಹೆಟಿರೋಝೈಗಸ್ ಅಂದರೆ ದ ಕಂಡೀಷನ್ ಇನ್ ವಿಚ್ ಕ್ರೋಮೋಸೋಮ್ ಪೇರ್ ಕ್ಯಾರೀಸ್ ಡಿಸ್ಸಿಮಿಲರ್ ಅಲೀಲ್ಸ್ ಆಫ್ ಅ ಜೀನ್. ಎಕ್ಸಾಂಪಲ್ ತೊಗೊಂಡ್ರೆ ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಹೆಟಿರೋಝೈಗಸ್. ಸಿಮಿಲರ್ ಅಲೀಲ್ಸ್ ಇದ್ದರೆ ಹೋಮೋಝೈಗಸ್, ಡಿಸ್ಸಿಮಿಲರ್ ಅಲೀಲ್ಸ್ ಇದ್ದರೆ ಹೆಟಿರೋಝೈಗಸ್. ಬೆಸ್ಟ್ ಎಕ್ಸಾಂಪಲ್ ಕ್ಯಾಪಿಟಲ್ ಟಿ, ಹೋಮೋಝೈಗಸ್, ಸ್ಮಾಲ್ ಟಿ,
ಕ್ಯಾಪಿಟಲ್ ವೈ ಸ್ಮಾಲ್ ವೈ ಅಂದರೆ ಒಮೋಜೈಗಸ್ ಡಾಮಿನೆಂಟ್ ಅದ ಕ್ಯಾಪಿಟಲ್ ಇದ್ದವು, ಸ್ಮಾಲ್ ಇದ್ದವು ಒಮೋಜೈಗಸ್ ರಿಸೆಸಿವ್ ಇರ್ತಾವೆ. ಓಕೆ, ಹೆಟಿರೋಜೈಗಸ್ ಅಂದಾಗ ಎರಡು ಬೇರೆ ಬೇರೆ ಅಂದರೆ ಇಲ್ಲಿ ನೋಡ್ರಿ, ಕ್ಯಾಪಿಟಲ್ ಟಿ ಅಂದರೆ ಡಾಮಿನೆಂಟ್, ಸ್ಮಾಲ್ ಟಿ ಅಂದರೆ ರಿಸೆಸಿವ್ ಎರಡೂ ಅದಾವೆ. ಹೆಟಿರೋಜೈಗಸ್ ಕಂಡೀಷನ್ ಒಳಗೆ ಡಾಮಿನೆಂಟ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗ್ತದೆ. ನಾನು ನಿಮ್ಗೆ ಆಲ್ರೆಡಿ ಹೇಳೀನಿ ಡಾಮಿನೆಂಟ್ ಅಂದರೆ ಏನು ರೀ, ದ ಕ್ಯಾರೆಕ್ಟರ್ ವಿಚ್ ಈಸ್ ಎಕ್ಸ್ಪ್ರೆಸ್ಡ್. ಹೆಟಿರೋಜೈಗಸ್ ಕಂಡೀಷನ್ ಒಳಗೆ ಕ್ಯಾಪಿಟಲ್ ಟಿ ಮತ್ತು ಸ್ಮಾಲ್ ಟಿ ಅಥವಾ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಒಳಗೆ ಯಾವ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗ್ತದೆ, ಕ್ಯಾಪಿಟಲ್ ಟಿ ಮತ್ತು ಕ್ಯಾಪಿಟಲ್ ವೈ ಕ್ಯಾರೆಕ್ಟರೇ ಎಕ್ಸ್ಪ್ರೆಸ್ ಆಗುತ್ತೆ. ಸೊ ಡಾಮಿನೆಂಟ್ ಅಂದರೆ ದ ಕ್ಯಾರೆಕ್ಟರ್ ವಿಚ್ ಈಸ್ ಎಕ್ಸ್ಪ್ರೆಸ್ಡ್, ರಿಸೆಸಿವ್ ಅಂದರೆ ದ ಕ್ಯಾರೆಕ್ಟರ್ ವಿಚ್ ಇಸ್ ಸಪ್ರೆಸ್ಡ್ ಆರ್ ನಾಟ್ ಎಕ್ಸ್ಪ್ರೆಸ್ಡ್. ಒಮೋಜೈಗಸ್ ಅಂದರೆ ಎರಡು ಅಲೀಲ್ ಸಿಮಿಲರ್ ಇರೋದು, ಹೆಟಿರೋಜೈಗಸ್ ಅಂದರೆ ಎರಡು ಅಲೀಲ್ ಬೇರೆ ಬೇರೆ ಇರೋದು. ಫಿನೋಟೈಪಿಕ್ ಅಂದರೆ ವಿಸಿಬಲ್ ಕ್ಯಾರೆಕ್ಟರ್. ವಾಟ್ ಈಸ್ ಅ ಫಿನೋಟೈಪ್? ಫಿನೋಟೈಪ್ ಅಂದರೆ ಒಂದು ಕ್ಯಾರೆಕ್ಟರ್ ನೋಡಿದ ಕೂಡಲೇ ಗೊತ್ತಾಗುತ್ತೆ. ಸೊ ದ ವೆನ್ ವಿ ವಿಲ್ ಸೀನ್ ಆರ್ಗನಿಸಮ್ ಎಕ್ಸ್ಟರ್ನಲ್ಲಿ ನೋಡಿದ ಕೂಡಲೇ ಗೊತ್ತಾಗುತ್ತೆ, ಡಾರ್ಕ್ ಅದನ, ವೈಟ್ ಅದನ, ಹೈಟ್ ಇದೆನಾ. ಫಾರ್ ಎಕ್ಸಾಂಪಲ್ ಯು ಟೇಕ್ ಎನಿ ಆಫ್ ದ ಆರ್ಗನಿಸಮ್, ಫ್ಲವರ್ ಕಲರ್ ಹೆಂಗಿದೆ, ಫ್ಲವರ್ ಪೆಟಲ್ಸ್ ಅದಾವ, ಸೆಪಲ್ಸ್ ಎಷ್ಟು ಅದಾವ. ಸೊ ಈ ಅಬ್ಸಾರ್ಬಲ್ ಕ್ಯಾರೆಕ್ಟರ್ ಅಂತೀವಿ ನಾವು, ವಿಸಿಬಲ್ ಕ್ಯಾರೆಕ್ಟರ್ ಆರ್ ಫಿಸಿಕಲ್ ಕ್ಯಾರೆಕ್ಟರ್, ಫಿಸಿಕಲ್ ಎಕ್ಸ್ಪ್ರೆಷನ್, ಅದಕ್ಕೆ ನಾವು ಅಂತೀವಿ ಫಿನೋಟೈಪ್ ಅಂತೀವಿ. ವಿಸಿಬಲ್ ಕ್ಯಾರೆಕ್ಟರ್ ಆಫ್ ಆನ್ ಇಂಡಿವಿಜುವಲ್ ಈಸ್ ಕಾಲ್ಡ್ ಫಿನೋಟೈಪ್. ಜಿನೋಟೈಪ್ ಅಂದರೆ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಆಫ್ ಕ್ಯಾರೆಕ್ಟರ್. ಫಾರ್ ಎಕ್ಸಾಂಪಲ್ ಹೈಟ್ ಟಾಲ್ ಇರಬೇಕಂದ್ರೆ ಕ್ಯಾಪಿಟಲ್ ಟಿ ಅದು ಜಿನೋಟೈಪ್. ಫಿನೋಟೈಪ್ ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡೋದು ಜಿನೋಟೈಪ್. ಫಿನೋಟೈಪ್ ಈಸ್ ಅ ಫಿಸಿಕಲ್ ಕ್ಯಾರೆಕ್ಟರ್. ವಿಸಿಬಲ್ ಕ್ಯಾರೆಕ್ಟರ್ ಆಫ್ ಆನ್ ಇಂಡಿವಿಜುವಲ್ ಇಸ್ ಕಾಲ್ಡ್ ಫಿನೋಟೈಪ್, ಅಥವಾ ಎಕ್ಸ್ಟರ್ನಲ್ ಫ್ಯೂಚರ್ ಆಫ್ ಆನ್ ಆರ್ಗನಿಸಮ್ ಇಸ್ ಕಾಲ್ಡ್ ಆಸ್ ಫಿನೋಟೈಪ್. ಜೆನೆಟಿಕ್ ನೇಚರ್ ಏನದ, ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಏನದ ಆ ಕ್ಯಾರೆಕ್ಟರ್ದು, ಇಟ್ ಈಸ್ ಕಾಲ್ಡ್ ಆಸ್ ಜಿನೋಟೈಪ್. ಸೊ ಹೋಮೋಜೈಗಸ್ ಹೆಟರೋಜೈಗಸ್ ಏನದವ ಜಿನೋಟೈಪ್ಸ್. ಜಿನೋಟೈಪಿಕಲಿ ಆರ್ಗನಿಸಮ್ಸ್ ಕ್ಯಾನ್ ಬಿ ಹೋಮೋಜೈಗಸ್ ಆರ್ ಹೆಟಿರೋಜೈಗಸ್ ಅಂತ ಅರ್ಥ. ಫಿನೋಟೈಪ್ ಅಂದರೆ ಯಾವ ಥರ ಕ್ಯಾರೆಕ್ಟರ್ ಇರ್ತದೆ ಅದಕ್ಕೆ ನಾವು ಫಿನೋಟೈಪ್ ಅಂತೀವಿ. So genotype is nothing but what? The genetic constituent. It can be homozygous or heterozygous. Keep in mind, students. Now, Gregor John Mendel is called as the father of genetics. Bruno ಒಂದು ಚರ್ಚಲ್ಲಿ ಫಸ್ಟ್ ಇರ್ತಾನೆ, ಬಟ್ ಲೇಟರ್ he has worked on the what we call it as plant hybridization experiment. Gregor John Mendel worked on Pisum sativum ಅಂತಕ್ಕಂಥ ಪ್ಲಾಂಟ್, ಗಾರ್ಡನ್ ಪೀ ಪೈಸಮ್ ಸಟೈವಮ್. ಆ ಯಾವ ಎಕ್ಸ್ಪೆರಿಮೆಂಟ್ ಕ್ಯಾರಿ ಔಟ್ ಮಾಡ್ಯಾನ ಅಂದರೆ ಹೈಬ್ರಿಡೈಜೇಷನ್ ಎಕ್ಸ್ಪೆರಿಮೆಂಟ್. ಸೊ ಮೆಂಡಲ್ಸ್ ಹೈಬ್ರಿಡೇಷನ್ ಎಕ್ಸ್ಪೆರಿಮೆಂಟ್, ಮೆಂಡಲ್ ಕಂಡಕ್ಟೆಡ್ ಸಮ್ ಹೈಬ್ರಿಡೇಷನ್ ಎಕ್ಸ್ಪೆರಿಮೆಂಟ್ಸ್ ಆನ್ ಗಾರ್ಡನ್ ಪೀ ಪೈಸಮ್ ಸಟೈವಮ್. ಗಾರ್ಡನ್ ಪೀ ಪೈಸಮ್ ಸಟೈವಮ್ 7 ಕ್ರೋಮೋಸೋಮ್ಸ್ ಇರ್ತವೆ. ಫಾರ್ 7 years he has done it. 7 characters he has selected. ಎಲ್ಲಿಂದ ಇಲ್ಲಿವರೆಗೂ 1856 to 1863 ವರೆಗೂ. So Mendel conducted some hybridization experiment on garden pea Pisum sativum for 7 years. ಸೊ ಮೆಂಡಲ್ ಹೈಬ್ರಿಡೇಷನ್ ಎಕ್ಸ್ಪೆರಿಮೆಂಟ್ ಏನಿತ್ತು ಅಂದರೆ ಸ್ಟೆಪ್ಸ್ ಮೇಕಿಂಗ್. ಒಂದು ಹೈಬ್ರಿಡೇಷನ್ ಎಕ್ಸ್ಪೆರಿಮೆಂಟ್ ಅದು ಏನಿತ್ತು, ಪೈಸಮ್ ಸಟೈವಮ್ ಇದಕ್ಕೆ ಸೆಲೆಕ್ಟ್ ಮಾಡಿದ್ದಾನೆ, ಹೌ ವಿ ವಿಲ್ ಡಿಸ್ಕಸ್ ಲೇಟರ್. ಫಸ್ಟ್ ಹೈಬ್ರಿಡೈಜೇಷನ್ ಎಕ್ಸ್ಪೆರಿಮೆಂಟ್ ಅಂದರೆ ಏನು ಮಾಡ್ತಾರೆ, ಯು ವಿಲ್ ಟೇಕ್ 2 flowers, ಒಂದು ಮೇಲ್, ಒನ್ ಈಸ್ ಮೇಲ್, ಅನದರ್ ಒನ್ ಈಸ್ ಫೀಮೇಲ್ ಅಂತ ತಗೊಳ್ರಿ. ಸೊ ಎರಡರಲ್ಲೂ ಬೈಸೆಕ್ಷುವಲ್ ಇದು ಅಂದರೆ ಇಫ್ ದೇ ಹ್ಯಾವ್ ಬೋತ್ ದ ಮೇಲ್ ಆ್ಯಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇನ್ ಬೋತ್, ಒಂದಕ್ಕೆ ಮೇಲ್ ಒಂದಕ್ಕೆ ಫಿಮೇಲ್ ಹೆಂಗೆ ಮಾಡ್ಬೋದು ಅಂದರೆ, ಒಂದು ಫ್ಲವರ್ದು ಆ್ಯಂಥರ್ ಏನು ಪ್ರೊಡ್ಯೂಸ್ ಮಾಡೋ ಇನ್ನು ಸ್ಟೆಮನ್ ಅದಲ್ಲ, ಯಂಗ್ ಫ್ಲವರ್ ಇದ್ದಾಗೆ ಅಂದರೆ ಇನ್ನು ಸ್ಟೆಮನ್ ಮ್ಯಾಚೂರ್ ಆಗಿ ಪೊಲನ್ ಗ್ರೇನ್ಸ್ ಫಾರ್ಮ್ ಆಗಿರೋದಿಲ್ಲ ಅಂತ ಇನ್ ದ ಯಂಗ್ ಸ್ಟೇಜ್ ಓನ್ಲಿ ಆಲ್ ದ ಸ್ಟೆಮನ್ಸ್ ವಿಲ್ ಬಿ ರಿಮೂವ್ಡ್. ವೆನ್ ಆಲ್ ದ ಸ್ಟೆಮನ್ಸ್ ಆರ್ ರಿಮೂವ್ಡ್, ಓಕೆ, ಫಸ್ಟ್ ಸೆಲೆಕ್ಷನ್ ಆಫ್ 2 pea plants ವಿತ್ ಅ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. 2 ಪೀ ಪ್ಲ್ಯಾಂಟ್ನ ಸೆಲೆಕ್ಟ್ ಮಾಡ್ಕೊತಾನೆ, ಅವೆರಡರ ಮಧ್ಯೆ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಇರಬೇಕು. ಸೆಲೆಕ್ಷನ್ ಆಫ್ 2 plants ವಿತ್ ಅ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಸೆಕೆಂಡ್ ಒನ್ ಅಂದರೆ ಇಮ್ಯಾಸ್ಕುಲೇಷನ್. ಇಮ್ಯಾಸ್ಕುಲೇಷನ್ ಅಂದರೆ ಏನು ಸ್ಟೂಡೆಂಟ್ಸ್, ರಿಮೂವಲ್ ಆಫ್ ಆ್ಯಂಥರ್, ಇದಕ್ಕೆ ಇಮ್ಯಾಸ್ಕುಲೇಷನ್ ಅಂತೀವಿ. ಯಂಗಿದ್ದಾಗೆ ಫ್ಲವರ್ನ ಯಂಗಿದ್ದಾಗ ಫೀಮೇಲ್ ಫ್ಲವರ್ ಮಾಡೋದಕ್ಕೋಸ್ಕರ ಅದರದ್ದು ಆ್ಯಂಥರ್ಸ್ನ ರಿಮೂವ್ ಮಾಡೋದು. ರಿಮೂವಲ್ ಆಫ್ ಆ್ಯಂಥರ್ ಆಫ್ 1 plant ಟು ಅವಾಯ್ಡ್ ಸೆಲ್ಫ್ ಪಾಲಿನೇಷನ್. ಇದಕ್ಕೆ ಟು ಅವಾಯ್ಡ್, ಇದ್ರದ್ದು ಪೋಲನ್ ಗ್ರೇನ್ಸ್ ಸೇಮ್ ಸ್ಟಿಗ್ಮಾ ಮೇಲ್ಗಡೆ ಬಿದ್ದು ಫರ್ಟಿಲೈಸೇಷನ್ ಆಗ್ಬೋದು, ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಆ್ಯಂಥರ್ನ ರಿಮೂವ್ ಮಾಡೋದಕ್ಕೆ ಇಮ್ಯಾಸ್ಕುಲೇಷನ್ ಅಂತೀವಿ. ವಾಟ್ ಈಸ್ ಇಮ್ಯಾಸ್ಕುಲೇಷನ್? ರಿಮೂವಲ್ ಆಫ್ ಆ್ಯಂಥರ್ ಆಫ್ 1 plant ಟು ಅವಾಯ್ಡ್ ಸೆಲ್ಫ್ ಪಾಲಿನೇಷನ್. ದಿಸ್ ಇಸ್ ಫೀಮೇಲ್ ಪೇರೆಂಟ್, ಇದು ಫೀಮೇಲ್ ಪೇರೆಂಟ್ ಆಗ್ತದೆ. ಪಾಲಿನೇಷನ್ ಅಂದರೆ ಪೋಲನ್ ಗ್ರೇನ್ಸ್ ಅಂದರೆ ಇದು ಫ್ಲವರ್ ಮ್ಯಾಚೂರ್ ಆದಮೇಲೆ ಮೇಲ್ ಪ್ಲ್ಯಾಂಟ್ದು ಪೋಲನ್ ಗ್ರೇನ್ಸ್ ತಂದು ಫಿಮೇಲ್ ಪ್ಲ್ಯಾಂಟ್ ಮೇಲ್ಗಡೆ ಡಸ್ಟ್ ಮಾಡೋದಕ್ಕೆ ವಿ ಕಾಲ್ ಇಟ್ ಆಸ್ ಪಾಲಿನೇಷನ್.
So what is pollination? Collection of pollen grains from the male parent and transferring to female parent. Collection of pollen grains from the male parent and transferring to female parent is called pollination. Fourth one, collection and germination of seeds to produce offspring. ಸೊ ಫರ್ಟಿಲೈಸೇಷನ್ ಆದಮೇಲೆ ಸೀಡ್ಸ್ ಬರ್ತಾವೆ, ಬಂದಿರೋ ಸೀಡ್ನ ನಾವು ಬೆಳೆಸ್ಬಿಟ್ಟು ನೋಡಿದಾಗ ದಿಸ್ ಇಸ್ F1 ಅಂತೀವಿ ನಾವು. ಇವೆರಡರ ಮಧ್ಯೆ ಕ್ರಾಸ್ ಮಾಡಿದಾಗ ಬಂದಿರೋ ಫಸ್ಟ್ ಜನರೇಷನ್ ಸೀಡ್ಸ್ ಬರ್ತಾವೆ. ಸೀಡ್ಸಿಂದ ಡೆವಲಪ್ ಆಗ್ತಕ್ಕಂಥ ಪ್ಲಾಂಟ್ಸ್ಗೆ ನಾವೇನಂತೀವಿ F1 ಆರ್ ಫಸ್ಟ್ ಫಿಲಿಯಲ್ ಜನರೇಷನ್, ವಾಟ್ ವಿ ಕಾಲ್ ಇಟ್ ಆಸ್ ಸ್ಟೂಡೆಂಟ್ಸ್. So this is very important. Mendel has selected 7 characters for the hybridization experiment. Hybridization experiment ಅಂದ್ರೇನು? ಕ್ರಾಸಿಂಗ್ ಬಿಟ್ವೀನ್ ದ 2 ಸೆಲೆಕ್ಟೆಡ್ ಪೇರೆಂಟ್ಸ್ನ ಹೆಂಗೆ ಸೆಲೆಕ್ಟ್ ಮಾಡ್ತೀವಿ ನಾವು? ಇದರಲ್ಲಿ ವೈಲೆಟ್ ಫ್ಲವರ್ ಅದ, ಇಲ್ಲಿ ಪೀ ಫ್ಲವರ್ ಅದ, 1 ಕ್ಯಾರೆಕ್ಟರ್ ಡಿಫ್ರೆನ್ಸ್ ಅದ. ಇವೆರಡರ ಮಧ್ಯೆ ನಾವು ಕ್ರಾಸ್ ಮಾಡಬೇಕು. ಸೊ ಕ್ರಾಸ್ ಮಾಡಬೇಕಂದ್ರೆ ಸೆಲೆಕ್ಷನ್ ಮಾಡ್ತೀವಿ, ಇಮ್ಯಾಸ್ಕ್ಯುಲೇಷನ್, ಪಾಲಿನೇಷನ್ ಆದಮೇಲೆ ಕಲೆಕ್ಷನ್ ಆ್ಯಂಡ್ ಜರ್ಮಿನೇಷನ್ ಆಫ್ ಸೀಡ್ಸ್, ಇದು F1 ಬರ್ತದೆ. ಸೊ ನಾವು ಆ ಥರ ಮೆಂಡಲ್ ಏನು ಮಾಡಿದ್ದಾನೆ, ಈ ಹ್ಯಾಸ್ ಸೆಲೆಕ್ಟೆಡ್ 7 ಕ್ಯಾರೆಕ್ಟರ್. ಪೈಸಮ್ ಸಟೈವಮ್ ಪ್ಲ್ಯಾಂಟ್ ಒಳಗೆ ಟೋಟಲ್ 7 ಕ್ರೋಮೋಸೋಮ್ಸ್ ಇರ್ತವೆ. ಈ ಹ್ಯಾಸ್ ಸೆಲೆಕ್ಟೆಡ್ 7 ಕ್ಯಾರೆಕ್ಟರ್, ಬಟ್ ಈ 7 ಕ್ಯಾರೆಕ್ಟರ್ಸ್ ವೇರ್ ಲೊಕೇಟೆಡ್ ಆನ್ 4 ಡಿಫ್ರೆಂಟ್ ಕ್ರೋಮೋಸೋಮ್ಸ್. 7 ಕ್ರೋಮೋಸೋಮ್ಸ್ ಮೇಲ್ಗಡೆ ಇದ್ದಿದ್ದಿಲ್ಲ, 4 ಕ್ರೋಮೋಸೋಮ್ಸ್ ಮೇಲ್ಗಡೆ, ಬಟ್ ಬೇರೆ ಬೇರೆ ಕಡೆ ಇದ್ದು ನಾಟ್ ಲಿಂಕ್ಡ್ ಕ್ಯಾರೆಕ್ಟರ್ಸ್ ಯಾವುದು ಲಿಂಕೇಜ್ ಇದ್ದಿದ್ದಿಲ್ಲ. ದಟ್ಸ್ ವೈ ಮೆಂಡಲ್ ಡಿಂಟ್ ಫೈಂಡ್ ಎನಿ ಲಿಂಕೇಜ್ ಕಾನ್ಸೆಪ್ಟ್. ಐ ವಿಲ್ ಎಕ್ಸ್ಪ್ಲೇನ್ ಅಬೌಟ್ ದಟ್ ಲೇಟರ್. ಫಸ್ಟ್ ಆಫ್ ಆಲ್ ಮೆಂಡಲ್ ಸೆಲೆಕ್ಟ್ ಮಾಡ್ಕೊಂಡಿರೋ ಪ್ಲ್ಯಾಂಟ್ ಯಾವುದು? ಪೈಸಮ್ ಸಟೈವಮ್ ಅದ. ಆ್ಯಂಡ್ ಎಷ್ಟು ಕ್ಯಾರೆಕ್ಟರ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ? 7 ಕ್ಯಾರೆಕ್ಟರ್ಸ್. ಸೊ 7 ಕ್ಯಾರೆಕ್ಟರ್ಸ್ ಯಾವ್ಯಾವ್ದವ? ಸ್ಟೆಮ್ ಆಫ್ ದ ಹೈಟ್, ಫ್ಲವರ್ ಕಲರ್, ಫ್ಲವರ್ ಪೊಸಿಷನ್, ಪಾಡ್ ಶೇಪ್, ಪಾಡ್ ಕಲರ್, ಸೀಡ್ ಶೇಪ್, ಸೀಡ್ ಕಲರ್. ಓಕೆ, ಸೊ ಈ 7 ಕ್ಯಾರೆಕ್ಟರ್ಸ್ನ ಮೆಂಡಲ್ ಹ್ಯಾಸ್ ಬಿನ್ ಸೆಲೆಕ್ಟೆಡ್. ಸೊ ಸೆಲೆಕ್ಷನ್ ಮಾಡಿದ ಮೇಲೆ ಅದರಲ್ಲಿ ಏನಿದೆ, ಈ ಸೆಲೆಕ್ಟ್ಸ್ದು 2 ಟ್ರೈಡ್ಸ್ ಅದಾವೆ, ಕಾಂಟ್ರಾಸ್ಟಿಂಗ್ ಟ್ರೈಡ್ಸ್ ಅಂದ್ರೆ ಏನು ರೀ? ಒಂದು ಕ್ಯಾರೆಕ್ಟರ್ನ ಡಿಸ್ಟಿಂಗ್ವಿಷ್ ಮಾಡ್ತಕ್ಕಂಥ ಫ್ಯೂಚರ್ಗೆ ನಾವೇನಂತೀವಿ? ಟ್ರೈಡ್. ಯು ಕೀಪ್ ಇನ್ ಮೈಂಡ್, 1 ಮಾರ್ಕ್ ಕ್ವಶನ್ ಅಥವಾ 1 ಮಾರ್ಕಿಗೆ ಕೇಳ್ಬೋದು ಡೆಫಿನೇಷನ್. ವಾಟ್ ಈಸ್ ಅ ಟ್ರೈಡ್? ಡಿಸ್ಟಿಂಗ್ವಿಷಬಲ್ ಫ್ಯೂಚರ್ ಆಫ್ ಎ ಕ್ಯಾರೆಕ್ಟರ್ ಈಸ್ ಕಾಲ್ಡ್ ಟ್ರೈಡ್. ಫಾರ್ ಎಕ್ಸಾಂಪಲ್, ಸ್ಟೆಮ್ ಹೈಟ್ ಡಾಮಿನೆಂಟ್ ಟಾಲ್ ಇರ್ತದೆ, ರಿಸೆಸಿವ್ ಡಾರ್ಫ್ ಇರ್ತದೆ. ಸ್ಟೆಮ್ ಫ್ಲವರ್ ಕಲರ್ ಡಾಮಿನೆಂಟ್ ವೈಲೆಟ್ ಇರ್ತದೆ, ರಿಸೆಸಿವ್ ವೈಟ್ ಇರ್ತದೆ. ಸ್ಟೆಮ್ ಹೈಟ್ ಡಾಮಿನೆಂಟ್ ಈಸ್ ಟಾಲ್, ರಿಸೆಸಿವ್ ಇಸ್ ಡಾರ್ಫ್. ಸೊ ವಾಟ್ ಈಸ್ ಟ್ರೈಟ್? ಟ್ರೈಟ್ ಈಸ್ ಎ ಡಿಸ್ಟಿಂಗ್ವಿಷಬಲ್, ಟಾಲ್ ಡಾರ್ಫ್ ಅಂತ ಡಿಸ್ಟಿಂಗ್ವಿಷ್ ಮಾಡ್ತಾ ಇದ್ದೀವಿ. ಡಿಸ್ಟಿಂಗ್ವಿಷಬಲ್ ಫ್ಯೂಚರ್ ಆಫ್ ಎ ಕ್ಯಾರೆಕ್ಟರ್. ವಾಟ್ ಈಸ್ ಎ ಟ್ರೈಟ್? ಟ್ರೈಟ್ ಈಸ್ ಎ ಡಿಸ್ಟಿಂಗ್ವಿಷಬಲ್ ಫ್ಯೂಚರ್ ಆಫ್ ಅ ಕ್ಯಾರೆಕ್ಟರ್. ಸೊ ಫಸ್ಟ್ ಕ್ಯಾರೆಕ್ಟರ್ ಸ್ಟೆಮ್ ಹೈಟ್, ಇದರೊಳಗೆ ಡಾಮಿನೆಂಟ್ ಟಾಲ್, ರೆಸೆಸಿವ್ ಡಾರ್ಫ್. ಫ್ಲವರ್ ಕಲರ್ ಡಾಮಿನೆಂಟ್ ವೈಲೆಟ್, ರೆಸೆಸಿವ್ ವೈಟ್. ಫ್ಲವರ್ ಪೊಸಿಷನ್ ಆಕ್ಸಿಯಲ್, ಟರ್ಮಿನಲ್. ಯು ಕ್ಯಾನ್ ಫೈಂಡ್ ಇಯರ್, ಇಲ್ಲಿದೆ ನೋಡ್ರಿ, ಇದು ಆಕ್ಸಿಯಲ್ ಫ್ಲವರ್, ತುದಿಗೆ ಬರುತ್ತೆ. ಸೈಡಲ್ಲಿ ಬರ್ತಕ್ಕಂಥದಕ್ಕೆ ಆಕ್ಸಿಯಲ್ ಅಂತೀವಿ, ತುದಿಗೆ ಬರ್ತಕ್ಕಂಥದಕ್ಕೆ ಟರ್ಮಿನಲ್ ಫ್ಲವರ್ ಅಂತೀವಿ. ಕ್ಯಾನ್ ಸಿ ಇಯರ್, ಟರ್ಮಿನಲ್, ಆಕ್ಸಿಯಲ್. ಫ್ಲವರ್ ಪೊಸಿಷನ್ ಆಕ್ಸಿಯಲ್, ಟರ್ಮಿನಲ್. ಪಾಡ್ ಶೇಪ್, ಇದು ಇನ್ಪ್ಲಾಂಟೆಡ್ ಅದ, ಡಾಮಿನೆಂಟ್ ಆ್ಯಂಡ್ ಕನ್ಸ್ಟ್ರಕ್ಟೆಡ್ ಅನ್ನೋದು ರೆಸೆಸಿವ್ ಅದ. ಪಾಡ್ ಕಲರ್ ಗ್ರೀನ್ ಈಸ್ ಡಾಮಿನೆಂಟ್ ಓವರ್ ದಿ ಯೆಲ್ಲೋ. ಸೀಡ್ ಶೇಪ್ ರೌಂಡ್ ಈಸ್ ಡಾಮಿನೆಂಟ್ ಓವರ್ ದಿ ರಿಂಕಲ್. ಸೀಡ್ ಕಲರ್ yellow is dominant over the green. ಸೊ ಈ ಕಲರ್ ಬೇಸ್ಡ್ ಎಷ್ಟು ಅದಾವೆ ನೋಡ್ರಿ ಎಷ್ಟು? 1 2 3. ಸೊ ಫ್ಲವರ್ ಕಲರ್, ಪಾಡ್ ಕಲರ್, ಸೀಡ್ ಕಲರ್, 3 ಕಲರ್ ಬೇಸ್ಡ್ ಕ್ಯಾರೆಕ್ಟರ್ ಅದಾವ. ಹೈಟ್ ಆಫ್ ದ ಸ್ಟೆಮ್ ಟಾಲ್ ಮತ್ತು ಡಾರ್ಫ್ ಅದ. ಪಾಡ್ ಶೇಪ್ ಅಂದರೆ ಇಂಪ್ಲಾಂಟೆಡ್ ಕನ್ಸ್ಟ್ರಕ್ಟೆಡ್ ಬರ್ತದೆ. ದೆನ್ ಸೀಡ್ ಶೇಪ್ ರೌಂಡ್ ಮತ್ತು ರಿಂಕಲ್ಡ್. ಸೊ ದೀಸ್ ಆರ್ ದ 7 ಕ್ಯಾರೆಕ್ಟರ್ಸ್ ಆ್ಯಂಡ್ ದೇರ್ ಟ್ರೈಡ್ಸ್ where the Mendel selected Pisum sativum mainly because of some characteristic features Pisum sativum plant ಒಳಗಿದ್ದು. ಅದಕ್ಕೆ ಮೆಂಡಲ್ ಏನು ಮಾಡಿದ್ದಾನೆ, ಪೈಸಮ್ ಸಟೈವಮ್ನೇ ಎದಕ್ಕಂತ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ಫಾಲೋಯಿಂಗ್ ರೀಸನ್ಸ್. ಸೊ ಫಸ್ಟ್ ಆಫ್ ಆಲ್ ಮೆಂಡಲ್ ಸೆಲೆಕ್ಟ್ ಮಾಡಿರೋ ಕ್ಯಾರೆಕ್ಟರ್ 7 ಅದಾವ. ಟೋಟಲ್ 14 ಟ್ರೈಡ್ಸ್ ಅದಾವೆ. ಟ್ರೈಡ್ಸ್ ಎಷ್ಟು ಅದಾವ? 14. ಕ್ಯಾರೆಕ್ಟರ್ ಎಷ್ಟು ಅದಾವ? 7. ಕ್ರೋಮೋಸೋಮ್ಸ್ ಎಷ್ಟು ಅದಾವ ಪೈಸಮ್ ಸಟೈಮ್ ಒಳಗೆ? 7. ಎಷ್ಟು ಕ್ರೋಮೋಸೋಮ್ಸ್ ಮೇಲ್ಗಡೆ ಈ ಕ್ಯಾರೆಕ್ಟರ್ ಇರ್ತಾವ? 4 ಕ್ರೋಮೋಸೋಮ್ಸ್ ಮೇಲ್ಗಡೆ ಈ ಕ್ಯಾರೆಕ್ಟರ್ಸ್ದು ಜೀನ್ ಇರ್ತದೆ. ನಾವು ಇನ್ಹೆರಿಟೆನ್ಸ್ ಆಫ್ ಒನ್ ಜೀನ್ ಹೋಗೋದಕ್ಕಿಂತ ಮುಂಚೆ ನಿಮಗೆ ಯು ಶುಡ್ ನೋ ಅಬೌಟ್ ವೈ ಮೆಂಡಲ್ ಸೆಲೆಕ್ಟೆಡ್ ಪೈಸಮ್ ಸಟೈವಮ್. 2 ಜೀನ್ ಇದೆ. ಸೊ ಫಸ್ಟ್ ಐ ಎಕ್ಸ್ಪ್ಲೇನ್ ವೈ ಮೆಂಡಲ್ ಸೆಲೆಕ್ಟೆಡ್ ಪೈಸಮ್ ಸಟೈವಮ್. ಪೈಸಮ್ ಸಟೈವಮ್ನೇ ಎದಕ್ಕೆ ಸೆಲೆಕ್ಟ್ ಮಾಡಿದಾನಂದರೆ ಫಸ್ಟ್ ರೀಸನ್ ಈಸ್ ದಿ
ಈಸಿಲಿ ಡಿಸ್ಟಿಂಗ್ವಿಷಬಲ್ ಕ್ಯಾರೆಕ್ಟರ್ಸ್. ಪ್ಲ್ಯಾಂಟ್ ನೋಡಿದ ಕೂಡಲೇ ನಮಗೆ ವೈಲೆಟ್ ಫ್ಲವರ್ ದೀಸ್ ಆಲ್ ಆರ್ ದ ಕ್ಯಾರೆಕ್ಟರ್ಸ್ ವೇರ್ ವಿ ಕ್ಯಾನ್ ಈಸಿಲಿ ಡಿಸ್ಟಿಂಗ್ವಿಷ್ ಆನ್ ದ ಪ್ಲ್ಯಾಂಟ್ ಫಸ್ಟ್. ಸೆಕೆಂಡ್ ಒನ್ ಬೈಸೆಕ್ಷುವಲ್ ಇದೆ, ಅಂದರೆ ಮೇಲ್ ಮತ್ತು ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಂದೇ ಫ್ಲವರ್ ಒಳಗಿರ್ತದೆ. ಸೊ ವಿ ಕ್ಯಾನ್ ಫೈಂಡ್ ಇರ್ ಆ್ಯಸ್ ನಮಗೆ ವಾಟ್ ವಿ ಕಾಲ್ಟ್ ಆ್ಯಸ್ ಮೊನಾಸಿಯಸ್ ಪ್ಲ್ಯಾಂಟ್ ಅಂತೀವಿ, ಸಿಂಗಲ್ ಬಾಡಿ ಹ್ಯಾವಿಂಗ್ ಬೋತ್ ದ ಸೆಕ್ಸಸ್, ಮೊನಾಸಿಯಸ್. ನಮಗೆ ಪಾಲಿನೇಷನ್ ಮಾಡೋದಕ್ಕೆ ಫಸ್ಟ್ ಈಸಿಲಿ ಡಿಸ್ಟಿಂಗ್ವಿಷಬಲ್ ಕ್ಯಾರೆಕ್ಟರ್, ಸೆಕೆಂಡ್ ಈಸಿ ಟು ಕ್ಯಾರಿ ಔಟ್ ಪಾಲಿನೇಷನ್ ಆರ್ ಹೈಬ್ರಿಡೇಷನ್ ಎಕ್ಸ್ಪೆರಿಮೆಂಟ್, ಶಾರ್ಟ್ ಲೈಫ್ ಸ್ಪ್ಯಾನ್ ಅದ, ಈಸಿ ಟು ಮೇಂಟೈನ್, ಪ್ರೊಡ್ಯೂಸಸ್ ಮೆನಿ ಈಸಿಲಿ ಡಿಸ್ಟಿಂಗ್ವಿಷಬಲ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಈ ಎಲ್ಲ ಕ್ಯಾರೆಕ್ಟರ್ಸ್ ಇರೋದ್ರಿಂದನೇ ಗ್ರೀಗರ್ ಜಾನ್ ಮೆಂಡಲ್ ಆಸ್ ಸೆಲೆಕ್ಟೆಡ್ ಪೈಸಮ್ ಸಟೈವಮ್ ಆಸ್ ಎ ಆರ್ಗ್ಯಾನಿಸಮ್ ಫಾರ್ ಎ ಸ್ಟಡಿ. ಯಾವ ಎಕ್ಸ್ಪೆರಿಮೆಂಟ್ ಕ್ಯಾರಿ ಔಟ್ ಮಾಡಿದ್ದಾನೆ? ಮೆಂಡಲ್ ಕ್ಯಾರಿಡ್ ಔಟ್ ಹೈಬ್ರಿಡೈಜೇಷನ್ ಎಕ್ಸ್ಪೆರಿಮೆಂಟ್. ವಿಚ್ ಎಕ್ಸ್ಪೆರಿಮೆಂಟ್ ಮೆಂಡಲ್ ಕ್ಯಾರಿಡ್ ಔಟ್? ಮೆಂಡಲ್ ಕ್ಯಾರಿಡ್ ಔಟ್ ಹೈಬ್ರಿಡೈಜೇಷನ್ ಎಕ್ಸ್ಪೆರಿಮೆಂಟ್ ಸ್ಟೂಡೆಂಟ್ಸ್. ಸೊ ಹೈಬ್ರಿಡೇಷನ್ ಎಕ್ಸ್ಪೆರಿಮೆಂಟ್ ಒಳಗೆ ಮೇನ್ಲಿ ನಮ್ಗೆ ಫಸ್ಟ್ ಏನು ಗೊತ್ತಾಗಬೇಕು, ಗ್ರೀಗರ್ ಜಾನ್ ಮೆಂಡಲ್ಗೆ ನಾವು ಫಾದರ್ ಆಫ್ ಜೆನೆಟಿಕ್ಸ್ ಅಂತೀವಿ. ಯಾಕಂದರೆ ಈಸ್ ಎ ಪರ್ಸನ್ ಫಸ್ಟ್ ಈಸ್ ಎಕ್ಸ್ಪ್ಲೇನ್ಡ್ ಹೌ ದ ಕ್ಯಾರೆಕ್ಟರ್ಸ್ ಆರ್ ಗೋಯಿಂಗ್ ಟು ಬಿ ಟ್ರಾನ್ಸ್ಫರ್ಡ್. ಫಸ್ಟ್ ಯಾವ ಪ್ಲ್ಯಾಂಟ್ ಮೇಲೆ ವರ್ಕ್ ಮಾಡಿದ? ಪೈಸಮ್ ಸಟೈವಮ್ ಮೇಲ್ಗಡೆ ವರ್ಕ್ ಮಾಡಿದ. ಯಾವ ಎಕ್ಸ್ಪೆರಿಮೆಂಟ್ ಮಾಡಿದ್ದಾನೆ? ಹೈಬ್ರಿಡೈಷನ್ ಎಕ್ಸ್ಪೆರಿಮೆಂಟ್. ಹೈಬ್ರಿಡೇಷನ್ ಒಳಗೆ ಸ್ಟೆಪ್ಸ್ ಏನದಾವ? ಸೆಲೆಕ್ಷನ್, ಇಮ್ಯಾಸ್ಕ್ಯುಲೇಷನ್, ಬ್ಯಾಗಿಂಗ್, ಟ್ಯಾಗಿಂಗ್ ಅಂತೀವಿ ನಾವು. ಸೊ ನಾವು ಎಷ್ಟು ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡಿದಾನೆ? 7 ಕ್ಯಾರೆಕ್ಟರ್. ಎಷ್ಟು ಟ್ರೈಟ್ಸ್ ಅದಾವ? ಟೋಟಲ್ 14 ಟ್ರೈಟ್ಸ್ ಆರ್ ದೇರ್. ಸೊ ಇವಾಗ ಯಾವ ಥರ ಕ್ಯಾರೆಕ್ಟರ್ ಟ್ರಾನ್ಸ್ಫರ್ ಆಗ್ತದೆ ಅನ್ನೋದಕ್ಕೋಸ್ಕರ 2 ಕ್ರಾಸಿಂಗ್ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. 2 ಕ್ರಾಸಿಂಗ್ ಎಕ್ಸ್ಪೆರಿಮೆಂಟ್ ಮೆಂಡಲ್ ಹ್ಯಾಸ್ ಡನ್. ವಾಟ್ ಆರ್ ದೋಸ್? ಮೊನೋಹೈಬ್ರಿಡ್ ಕ್ರಾಸ್ ಆ್ಯಂಡ್ ಡೈಹೈಬ್ರಿಡ್ ಕ್ರಾಸ್. ಫಸ್ಟ್ ವಿ ಡಿಸ್ಕಸ್ ಅಬೌಟ್ ಮೊನೋಹೈಬ್ರಿಡ್ ಕ್ರಾಸ್. ಮೋನೋ ಅಂದರೆ ಸಿಂಗಲ್ ಕ್ಯಾರೆಕ್ಟರ್ ಡಿಫ್ರೆನ್ಸ್ ಇರ್ತಕ್ಕಂಥ ಪ್ಲ್ಯಾಂಟ್ಗಳ ಮಧ್ಯೆ ಕ್ರಾಸ್ ಮಾಡೋದಕ್ಕೆ ಮೊನೋಹೈಬ್ರಿಡ್ ಕ್ರಾಸ್ ಅಂತೀವಿ. ಮೊನೋಹೈಬ್ರಿಡ್ ಅಂದರೆ ಇಲ್ಲಿ ನೋಡ್ರಿ, ಇದು ಟಾಲ್ ಪ್ಲ್ಯಾಂಟ್ ಅದ, ಇದು ಡಾರ್ಫ್ ಪ್ಲ್ಯಾಂಟ್ ಅದ. ಕ್ರಾಸಿಂಗ್ ಬಿಟ್ವೀನ್ 2, ದಟ್ ಈಸ್ ಒಂದು ಟಾಲು ಒಂದು ಡಾರ್ಫ್. ಒಂದೇ ಕ್ಯಾರೆಕ್ಟರ್ ಡಿಫ್ರೆನ್ಸ್ ಅದ ಇಲ್ಲಿ, ರಿಮೈನಿಂಗ್ ಆಲ್ ಸೇಮ್, ಎಲ್ಲನೂ ಸೇಮ್ ಅದ. ಒಂದೇ ಕ್ಯಾರೆಕ್ಟರ್ ಡಿಫ್ರೆನ್ಸ್ ಯಾವುದು? ಹೈಟ್ ಆಫ್ ದ ಸ್ಟೆಮ್. ಟ್ರೈಟ್ ಏನದವ? ಒಂದು ಟಾಲು ಒಂದು ಡಾರ್ಫ್. ಕ್ರಾಸಿಂಗ್ ಬಿಟ್ವೀನ್ 2 ಪ್ಲ್ಯಾಂಟ್ಸ್ ವಿಚ್ ಆರ್ ಡಿಫರಿಂಗ್ ಇನ್ ಸಿಂಗಲ್ ಕ್ಯಾರೆಕ್ಟರ್ ಈಸ್ ಕಾಲ್ಡ್ ಮೊನೋಹೈಬ್ರಿಡ್. ಮೋನೋ ಅಂದರೆ ಸಿಂಗಲ್, hybrid ಅಂದರೆ for a character. So monohybrid cross means crossing between 2 plants which are differing in single character. A crossing involving 2 plants differing in one character pair is called monohybrid cross. Example for the monohybrid cross is Mendel crossed a tall and dwarf pea plant to study the inheritance of one gene. So ಏನು ಮಾಡ್ತಾನೆ? He has crossed tall and dwarf. This is tall and dwarf. When he has crossed in the F1 generation, all are he got tall. ಈ F1ದಲ್ಲಿ ಬಂದಿರತಕ್ಕಂಥ ಆಫ್ ಸ್ಪ್ರಿಂಗ್ಸ್ ಒಂದಕ್ಕೊಂದು ಸೆಲ್ಫ್ ಕ್ರಾಸಿಂಗ್ ಅಂತೀವಿ ನಾವು. ಸೆಲ್ಫಿಂಗ್ ಬಿಟ್ವೀನ್ ದ ಆಫ್ ಸ್ಪ್ರಿಂಗ್ಸ್ produced 4 offsprings. Out of 4, 3 were tall and 1 was dwarf. ಇದಕ್ಕೆ ನಾವು 3:1 ಫಿನೋಟೈಪಿಕ್ ರೇಷನ್ ತೋರಿ. ಫಿನೋಟೈಪಿಕ್ ಅಂದ್ರೆ ನೋಡಿದ ಕೂಡಲೇ ಕಾಣ್ತಕ್ಕಂಥ ಕ್ಯಾರೆಕ್ಟರ್, ಅಬ್ಸಾರ್ಬಲ್ ಕ್ಯಾರೆಕ್ಟರ್. ಅಬ್ಸಾರ್ಬಲ್ ಕ್ಯಾರೆಕ್ಟರ್ಸ್ ಏನದವ? ಇಲ್ಲಿ 3 ಟಾಲ್ ಅದಾವ, ಒಂದು ಡಾರ್ಫ್ ಅದ. ಸೊ 3:1 ಅಂತೀವಿ. ಇದು ಮೋನೋಹೈಬ್ರಿಡ್ ಕ್ರಾಸ್. ಹೆಂಗೆ ಎಕ್ಸಾಕ್ಟ್ಲಿ ಗ್ಯಾಮೆಟ್ಸ್ ಫಾರ್ಮ್ ಆಗ್ತವೆ? ಓಕೆ, ಇದು ಫಸ್ಟ್ ಪೇರೆಂಟ್ ಟಾಲ್, ಒಮೋಸೈಗಸ್ ಟಾಲ್ ಮತ್ತು ರಿಸೆಸಿವ್ ಡಾರ್ಫ್. ಅಂದರೆ ಕ್ಯಾಪಿಟಲ್ ಟಿ ಒಮೋಸೈಗಸ್ ಟಾಲ್, ರಿಸೆಸಿವ್ ಅಂದರೆ ಒಮೋಸೈಗಸ್ ಡಾರ್ಫ್ ಅಂದರೆ ಸ್ಮಾಲ್ ಟಿ. ಎರಡನ್ನೂ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡ್ತಾವೆ. ಇವೆರಡು ಏನಾದವು ರೀ? ಪೇರೆಂಟ್ ಪ್ಲ್ಯಾಂಟ್. ಇದು ಗ್ಯಾಮೆಟ್ ಏನು? ಪೋಲನ್ ಗ್ರೇನ್ ಎಗ್ ಅದಂತ ಇಟ್ಕೊಳ್ತೀವಿ. ಸೊ ಪೋಲನ್ ಗ್ರೇನ್ ಈಸ್ ಗ್ಯಾಮೆಟ್ ಈಸ್ ಡಿಪ್ಲಾಯ್ಡ್ ಆರ್ ಹ್ಯಾಪ್ಲಾಯ್ಡ್ ಇರೋದ್ರಿಂದ ಇಲ್ಲಿ ಒಂದೇ ಕ್ಯಾಪಿಟಲ್ ಟಿ ತೊಗೋತೀವಿ, ಇಲ್ಲಿ ಒಂದು ಸ್ಮಾಲ್ ಟಿ ತೊಗೋತೀವಿ. ಸೊ ದ ಪೋಲನ್ ಗ್ರೇನ್ ಎಗ್ ವಿಲ್ ಫರ್ಟಿಲೈಸ್ ಟುಗೆದರ್ ಇನ್ ಫಾರ್ಮ್ ಎ ಝೈಗಾಟ್. ಫಸ್ಟ್ ಜನ್ರೇಷನ್ ಬರ್ತದೆ, ಸೀಡ್ ಬಂದು ಫಸ್ಟ್ ಜನ್ರೇಷನ್ ಹೆಂಗೆ? ಸ್ಪರ್ಮ್ ಕ್ಯಾಪಿಟಲ್ ಟಿ ಕೊಟ್ಟರೆ, ಅಂದರೆ ಮೈಕ್ರೋಸ್ಪೋರ್ ಅಥವಾ ಪೋಲನ್ ಗ್ರೇನ್ ಕ್ಯಾಪಿಟಲ್ ಟಿ ಕೊಟ್ಟರೆ, ಎಗ್ ಸ್ಮಾಲ್ ಟಿ ಕೊಟ್ಟಿದೆ. ಸೊ ಫಸ್ಟ್ ಜನ್ರೇಷನಲ್ಲಿ ಬಂದಿರೋದು ಜೀನೋಟಿಪಿಕಲಿ ಹೆಟೆರೋಝೈಗಸ್ ಅದ. ಎಲ್ಲಿ ಜೀನೋಟೈಪಿಕಲಿ ಒಮೋಝೈಗಸ್ ಟಾಲ್, ಹೋಮೋಝೈಗಸ್ ರಿಸೆಸಿವ್ ಡಾರ್ಫ್ ಇದ್ದು, F1 ಜನರೇಷನ್ ಹೆಟೆರೋಝೈಗಸ್ ಟಾಲ್ ಅದ. ಸೊ ವಿ ಗಾಟ್ ಇಯರ್ F1 ಜನರೇಷನ್. ಸೊ ಮೋನೋಹೈಬ್ರಿಡ್ ಕ್ರಾಸ್ ಅಂದರೆ ಹೆಂಗೆ ಮಾಡ್ತೀವಿ ನಾವು? ಟಾಲ್ ಪ್ಲ್ಯಾಂಟ್ ಡಾರ್ಫ್ ಪ್ಲ್ಯಾಂಟ್ ಕ್ರಾಸ್ ಮಾಡ್ತೀವಿ. F1ದಾಗ ಎಲ್ಲನೂ ಟಾಲ್ ಬರ್ತಾವೆ. ಎದಕ್ಕೆ ಟಾಲ್ ಬರ್ತಾವಂದರೆ ದಿಸ್ ಈಸ್ ವಾಟ್ ಐ ಸೆ ಡಾಮಿನೆಂಟ್. ಹೆಟೆರೋಝೈಗಸ್ ಕಂಡೀಷನ್ ಒಳಗೆ ಡಾಮಿನೆಂಟ್ ಕ್ಯಾರೆಕ್ಟರ್ ಯಾವುದು? ಕ್ಯಾಪಿಟಲ್ ಟಿ ಇದ್ದರೆ ಟಾಲ್, ಎಲ್ಲ ಪ್ಲ್ಯಾಂಟ್ಸ್ನೂ ಟಾಲ್ ಆಗ್ತಾವ. ಸೊ ಇನ್ ದ ಹೋಮೋಝೈಗಸ್ ಟಾಲ್, ಹೆಟೆರೋಝೈಗಸ್ ಟಾಲ್ ಅಂತೀವಿ ನಾವು. ಹೆಟೆರೋಝೈಗಸ್ ಅಂದರೆ
ಜೀನೋಟೈಪಿಕಲಿ ಒಂದು ಕ್ಯಾಪಿಟಲ್ ಟಿ ಒಂದು ಸ್ಮಾಲ್ ಟಿ ಅದ. ಹೆಟಿರೋಸೈಗಸ್ ಕಂಡೀಷನ್ ಇದ್ದರೂ ಕೂಡ ಇಲ್ಲಿ ಟಾಲ್ನೆಸ್ಸೇ ಎದಕ್ಕೆ ಬೆಳೀತದಂದರೆ ಈ ಎರಡು ಅಲೀಲ್ಗಳಲ್ಲಿ ಡಾಮಿನೆಂಟ್ ಅಲೀಲ್ ಕ್ಯಾಪಿಟಲ್ ಟಿ ಅದ. ಯಾವಾಗಲೂ ಡಾಮಿನೆಂಟ್ ಅಲೀಲ್ ಎಕ್ಸ್ಪ್ರೆಸ್ ಆಗ್ತದೆ ಕ್ಯಾರೆಕ್ಟರ್. ಅದಕ್ಕೆ F1 ಜನ್ರೇಷನಲ್ಲಿ ಆಲ್ ಆಫ್ ದೆಮ್ ದೇ ಗ್ರೋ ಟಾಲ್. ಸೊ ಈ ಬಂದಿರತಕ್ಕಂಥ F1 ನೋಡಿರಿ ಹೆಂಗೆ ಕ್ರಾಸ್ನ ಪ್ಲ್ಯಾನ್ ಮಾಡಬೇಕು ಅಥವಾ ಹೌ ಟು ರೈಟ್ ದ ಸ್ಕೆಮ್ಯಾಟಿಕ್ ಪ್ರೆಸೆಂಟೇಷನ್ 5 ಮಾರ್ಕ್ಸಿಗೆ ಕೇಳ್ತಾರೆ ಇದನ್ನು. ಹೌ ಟು ರೈಟ್ ದಿ ಸ್ಕೆಮ್ಯಾಟಿಕ್ ಪ್ರೆಸೆಂಟೇಷನ್ ಅಂದರೆ ಬಂದಿರತಕ್ಕಂಥ F1 ಪ್ಲ್ಯಾನ್ಸ್ ಏನದವಲ್ಲ ಇವ್ರ ಮಧ್ಯೆನೇ ಕ್ರಾಸ್ ಮಾಡೋದು. ದ್ಯಾಟ್ ಈಸ್ ವಾಟ್ ವಿ ಕಾಲ್ಡ್ ಎ ಸೆಲ್ಫಿಂಗ್. ಕ್ಲಿಯರಾಗಿ ಕಂಪ್ಲೀಟ್ ಸ್ಕೆಮ್ಯಾಟಿಕ್ ಪ್ರೆಸೆಂಟೇಷನ್ ಬರೆಯೋದಕ್ಕೆ ಬರ್ಬೇಕು ನೋಡಿರಿ ಸ್ಟೂಡೆಂಟ್ಸ್. ದಿಸ್ ಈಸ್ ಅ ಕಂಪ್ಲೀಟ್ ಸ್ಕೆಮ್ಯಾಟಿಕ್ ಪ್ರೆಸೆಂಟೇಷನ್ ಯು ಮಸ್ಟ್ ಹ್ಯಾವ್ ಟು ರೈಟ್. ಐ ವಿಲ್ ಗಿವ್ ಇನ್ ದ ಅಸೈನ್ಮೆಂಟ್ ಇನ್ ದ ಎಂಡ್ ಆಫ್ ದ ಕ್ಲಾಸ್. ಸೊ ಈ ಬಂದಿರತಕ್ಕಂಥ F1 ಪ್ಲ್ಯಾಂಟನ್ನು ಸೆಲ್ಫ್ ಕ್ರಾಸ್ ಮಾಡಿದಾಗ ವಿ ವಿಲ್ ಗೆಟ್ F1 ಪ್ಲ್ಯಾಂಟ್ನ ಸೆಲ್ಫ್ ಕ್ರಾಸ್ ಮಾಡಬೇಕಂದ್ರೆ ಮೊದಲು ಗ್ಯಾಮೆಟ್ ಬರಬೇಕು. ಗ್ಯಾಮೆಟ್ ಇಲ್ಲಿ ಏನಾಗ್ತದೆ ನೋಡ್ರಿ, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ವೇರ್ ಯು ಶುಡ್ ಗೆಟ್ ಇಟ್ ಇಯರ್. ಅಂದರೆ ಹೋಮೋಸೈಗಸ್ ಪ್ಲಾಂಟ್ಸ್ ಇದ್ದರೆ ಒಂದೇ ಥರದ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡ್ತಾವೆ. ಕ್ಯಾಪಿಟಲ್ ಟಿ ಅಂದರೆ ಗ್ಯಾಮೆಟ್ಸ್ ಒಳಗೆ ಕ್ಯಾಪಿಟಲ್ ಟಿನೇ ಇರ್ತದೆ. ಸ್ಮಾಲ್ ಟಿ ಅಂದರೆ 4 ಗ್ಯಾಮೆಟ್ಸು, ಅದರಲ್ಲಿ ಸ್ಮಾಲ್ ಟಿನೇ, ಎಲ್ಲದರಲ್ಲೂ ಸ್ಮಾಲ್ ಟಿನೇ ಇರ್ತದೆ. ಬಟ್ ಇಲ್ಲಿ ಎಟಿರೋಸೈಗಸ್ ಪೇರೆಂಟ್ ಅಂದಾಗ ಯಾವಾಗ ಪೇರೆಂಟ್ ಎಟಿರೋಸೈಗಸ್ ಇರ್ತದೆ, ಈ ಪೇರೆಂಟ್ ಎರಡು ಬೇರೆ ಬೇರೆ ಗ್ಯಾಮೆಟ್ನ ಪ್ರೊಡ್ಯೂಸ್ ಮಾಡ್ಬೋದು. 50% ಗ್ಯಾಮೆಟ್ಸ್ ಒಳಗೆ ಕ್ಯಾಪಿಟಲ್ ಟಿ ಇದ್ದರೆ 50% ಗ್ಯಾಮೆಟ್ಸ್ ಒಳಗೆ ಸ್ಮಾಲ್ ಟಿ ಇರ್ತದೆ. ಇದರಲ್ಲಿ ನೀವು ಮಿಸ್ಟೇಕ್ ಮಾಡಿದರೆ ಕ್ರಾಸಿಂಗ್ ಎಲ್ಲನೂ ತಪ್ಪಾಗ್ತದೆ. ಅದಕ್ಕೆ F1ನಿಂದ ಬರ್ತಕ್ಕಂಥ ಗ್ಯಾಮೆಟ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ಫಸ್ಟ್ ನೀವು. F1 ಮೇಲ್ ಪೇರೆಂಟ್ ಗ್ಯಾಮೆಟ್ 2 ಅದಾವ, F1 ಫಿಮೇಲ್ ಪೇರೆಂಟ್ ಗ್ಯಾಮೆಟ್ಸು 2 ಅದಾವ. ಸೊ ಕ್ರಾಸಿಂಗ್ ಬಿಟ್ವೀನ್ ದ F1 ಅಂದರೆ ಸೆಲ್ಫ್ ಕ್ರಾಸ್ ಬಿಟ್ವೀನ್ ದ F1. ಇದು F1 ಅದ, 2 ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಮಾಡ್ತದೆ. ಸೊ ಇವೆರಡು ಗ್ಯಾಮೆಟ್ ಈ ಪ್ಲ್ಯಾಂಟ್ದು ಸೇಮ್ F1 ಇವೆರಡು ಗ್ಯಾಮೆಟ್ ಎರಡನ್ನೂ ಕ್ರಾಸ್ ಮಾಡಿದಾಗ ಏನಾಗ್ತದೆ ನೋಡ್ರಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ದೆನ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ದೆನ್ ವಾಟ್ ವಿ ಹ್ಯಾವ್ ಹಿಯರ್ ಇಸ್ ದ ಸ್ಮಾಲ್ ಟಿ. ಸೊ ಈ ಕ್ರಾಸ್ ಮಾಡಿದಾಗ ವಾಟ್ ವಿ ಗಾಟ್ ಫಿನೋಟೈಪಿಕಲಿ ನೋಡಿದರೆ ಇದಂತೂ ಹೋಮೋಸೈಗಸ್ ಟಾಲ್ ಅದ. ದಿಸ್ ಪ್ಲಾಂಟ್ ವಿಲ್ ಗ್ರೋ ಓನ್ಲಿ ಹೋಮೋಸೈಗಸ್ ಅದ. ಸೊ ಇವೆರಡು ಎಟಿರೋಸೈಗಸ್ ಟಾಲ್ ಅಂತೀವಿ ನಾವು. ದೀಸ್ ಟು ಆರ್ ಕಾಲ್ಡ್ ಎಸ್ ಹೆಟಿರೋಸೈಗಸ್ ಟಾಲ್. ಬಟ್ ಫಿನೋಟೈಪಿಕಲಿ ನೋಡೋಕೆ ಹೈಟೇ ಇರ್ತಾವೆ. ಸೊ ಫಿನೋಟೈಪಿಕ್ ರೇಷೋ ಒಳಗೆ ಏನಾಗ್ತದೆ, 3 ಪ್ಲ್ಯಾಂಟ್ಸ್ ಟಾಲ್ ಇದ್ದು 1 ಪ್ಲ್ಯಾಂಟ್ ಡಾರ್ಫ್ ಇರ್ತದೆ. ವೆನ್ 3 ಪ್ಲ್ಯಾಂಟ್ಸ್ ಆರ್ ಟಾಲ್ 1 ಪ್ಲ್ಯಾಂಟ್ ಈಸ್ ಡಾರ್ಫ್, ದಟ್ ಈಸ್ ದ ಫಿನೋಟೈಪಿಕ್ ರೇಷೋ ಆಫ್ ಮೋನೋಹೈಬ್ರಿಡ್ ಕ್ರಾಸ್. ಮೋನೋಹೈಬ್ರಿಡ್ ಕ್ರಾಸ್ದು ಫಿನೋಟೈಪಿಕ್ ರೇಷಿಯೋ ಏನಿದೆ 3:1 ಸ್ಟೂಡೆಂಟ್ಸ್. ವಾಟ್ ಇಸ್ ದ ಫಿನೋಟೈಪಿಕ್ ರೇಷಿಯೋ ಆಫ್ ಮೋನೋಹೈಬ್ರಿಡ್ ಕ್ರಾಸ್? 3:1. ಫಿನೋಟೈಪಿಕ್ ಅಂದ್ರೇನು, ಎಕ್ಸ್ಟರ್ನಲಿ ನೋಡಿದ ಕೂಡಲೇ ಇವು 3 ಟಾಲ್ ಬೆಳೀತವೆ, ಇದು ಡಾರ್ಫ್ ಬೆಳೀತದೆ. ಸೊ 3:1 ಈಸ್ ದ ಫಿನೋಟೈಪಿಕ್ ರೇಷಿಯೋ ಆಫ್ ಮೋನೋಹೈಬ್ರಿಡ್ ಕ್ರಾಸ್. ನೆಕ್ಸ್ಟ್ ಈಸ್ ದಿ ಜೀನೋಟೈಪಿಕ್ ರೇಷಿಯೋ ಆಫ್ ಮೋನೋಹೈಬ್ರಿಡ್ ಕ್ರಾಸ್ ತಗೊಳ್ರಿ. ಜೀನೋಟೈಪಿಕ್ ಅಂದರೆ ಅದು ಹೋಮೋಸೈಗಸ್ ಅದ ಹೆಟೆರೋಸೈಗಸ್ ಅದ ಹೇಳಬೇಕು. ಇದು ಏನಿದೆ, ದಿಸ್ ಇಸ್ ಹೋಮೋಸೈಗಸ್ ಟಾಲ್. ದೀಸ್ ಟು ಆರ್ ಹೆಟೆರೋಸೈಗಸ್ ಟಾಲ್. ವಾಟ್ ಅಬೌಟ್ ದಿಸ್? ದಿಸ್ ಈಸ್ ಹೋಮೋಸೈಗಸ್ ರಿಸೆಸಿವ್ ಡಾರ್ಫ್. ಅಂದರೆ 1 ಈಸ್ ಹೋಮೋಸೈಗಸ್ ಟಾಲ್, 2 ಆರ್ heterozygous tall, 1 is recessive dwarf. Then what we have is 1:2:1 is the genotypic ratio. This is what about one gene inheritance of one gene na navenantivi monohybrid cross antivi. Monohybrid cross andre crossing between 2 plants which are differing in single character is called as monohybrid cross. So one gene inheritance olaga stem height na character ತಗೊಂಡು 2 ಟ್ರೈಟ್ ಇರ್ತಾವ, ಒಂದು ಟಾಲ್ ಇನ್ನೊಂದು ಡಾರ್ಫ್. ಅದರದ್ದು ಜೀನೋಟೈಪಿಕ್ ಕ್ಯಾರೆಕ್ಟರ್ಸ್ ಆಫ್ ದ ಜೀನೋಟೈಪ್ ಆಫ್ ದ ಪೇರೆಂಟ್ಸ್ ಇಲ್ಲಿ ಬರ್ದೀವಿ. ಹೋಮೋಸೈಗಸ್ ಡಾಮಿನೆಂಟ್ ಅಂದರೆ ಕ್ಯಾಪಿಟಲ್ ಟಿ, ಹೋಮೋಸೈಗಸ್ ರಿಸೆಸಿವ್ ಡಾರ್ಫ್ ಅಂದರೆ ಸ್ಮಾಲ್ ಟಿ. ಗ್ಯಾಮೆಟ್ ಇಲ್ಲಿ ಬರೀ 2 ಕ್ಯಾಪಿಟಲ್ ಟಿ ಇರೋದ್ರಿಂದ ಒಂದೇ ಥರದ ಗ್ಯಾಮೆಟ್ ಬರ್ತಾವೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಈ ಗ್ಯಾಮೆಟ್ನ ಕ್ರಾಸ್ ಮಾಡಿದರೆ ವಿ ಗೆಟ್ ವಾಟ್ ದಿ ಹೆಟಿರೋಸೈಗಸ್ ಟಾಲ್ F1 ಬರ್ತದೆ. ಹೆಟಿರೋಸೈಗಸ್ದ ಸೆಲ್ಫ್ ಕ್ರಾಸ್ ಮಾಡಬೇಕಂದ್ರೆ ಇದು ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡಬೇಕು. ಹೆಟಿರೋಸೈಗಸ್ ಆಗಿರೋದ್ರಿಂದ ಒಂದು ಪ್ಲ್ಯಾಂಟ್ 2 ಥರದ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡ್ತದೆ. 50% ಗ್ಯಾಮೆಟ್ಸ್ ಒಳಗೆ ಕ್ಯಾಪಿಟಲ್ ಟಿ ಇದ್ದರೆ ಇನ್ನೂ 50% ಗ್ಯಾಮೆಟ್ಸ್ ಒಳಗೆ ಸ್ಮಾಲ್ ಟಿ ಇರ್ತದೆ. ಸೊ ಈ 2 F1 what is how we will get F2 is obtained by selfing of the F1. ಬಂದಿರತಕ್ಕಂಥ F1 ಪ್ಲ್ಯಾಂಟ್ಗಳನ್ನ ಸೆಲ್ಫ್ ಕ್ರಾಸ್ ಮಾಡಿದಾಗ F2 ಬರ್ತದೆ, ಕೀಪ್ ಇನ್ ಮೈಂಡ್. ಸೊ ಸೆಲ್ಫಿಂಗ್ ಮಾಡಿದಾಗ ವಿ ಗಾಟ್ ದ ರೇಷೋ
ಮೋನೋಹೈಬ್ರಿಡ್ ಫಿನೋಟೈಪಿಕ್ ರೇಷಿಯೋ 3:1 ಇರುತ್ತೆ. ಆಮೇಲೆ ಮೋನೋಹೈಬ್ರಿಡ್ ಜಿನೋಟೈಪಿಕ್ ರೇಷಿಯೋ ಅಂದರೆ 1:2:1 ಇದೆ ಸ್ಟೂಡೆಂಟ್ಸ್. ಸೊ ಇನ್ಹೆರಿಟೆನ್ಸ್ ಆಫ್ ಒನ್ ಜೀನ್, ಮೆಂಡಲ್ ಮೇಡ್ ಸಿಮಿಲರ್ ಅಬ್ಸರ್ವೇಷನ್ ಫಾರ್ ಅದರ್ ಪೇರ್ಸ್ ಆಫ್ ಟ್ರೈಡ್ಸ್. ಎಲ್ಲ ಕ್ಯಾರೆಕ್ಟರ್ಸ್ನ ನೋಡ್ತಾನೆ, ಫ್ಲವರ್ ಕಲರು, ಸೀಡ್ ಶೇಪ್, ಪಾಡ್ ಕಲರ್, ಪಾಡ್ ಶೇಪ್, ಫ್ಲವರ್ ಪೊಸಿಷನ್, ಪ್ಲ್ಯಾಂಟ್ ಎಲ್ಲದರಲ್ಲೂ ವಾಟ್ ವಿ ಹ್ಯಾವ್ ಇಸ್ ಆಲ್ಮೋಸ್ಟ್ ಲೈಕ್ ರೇಷಿಯೋ ಏನದ 3:1 ರೇಂಜ್ ಒಳಗೆ ಬಂದದ್ದು ನೋಡ್ರಿ. ಎಲ್ಲ ರೇಷಿಯೋನು ಏನದವ ಆಲ್ಮೋಸ್ಟ್ ಇನ್ ದ 3:1 ರೇಷಿಯೋ. ಸೊ ಡೋಂಟ್ ಯೂಸ್ ಕ್ಯಾಪಿಟಲ್ T ಫಾರ್ ಟಾಲ್ ಆ್ಯಂಡ್ small d for dwarf because it is difficult to remember whether capital T and small d are alleles of the same gene. ಅಂದರೆ ಇಲ್ಲಿ ಸ್ಮಾಲ್ ಡಿ ಬರಿಬೇಡ್ರಿ, ನಾನು ಡಾರ್ಫ್ ಇದೆ ಅಂದರೆ ಸ್ಮಾಲ್ ಡಿ ಬರೆಯೋದು ಬೇಡ. ಸೊ ಕೀಪ್ ಇನ್ ಮೈಂಡ್ ಕ್ಯಾಪಿಟಲ್ ಟಿ ಅಂದರೆ ಟಾಲ್, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂದರೂ ಕೂಡ ಟಾಲ್. ಎಂಥ ಟಾಲ್? ಹೆಟೆರೋಜೈಗಸ್ ಟಾಲ್. ದೆನ್ ಸ್ಮಾಲ್ ಟಿ ಅಂದರೆ ಡಾರ್ಫ್ ಇರುತ್ತೆ ಸ್ಟೂಡೆಂಟ್ಸ್. ಸೊ ಫ್ಯಾಕ್ಟರ್ಸ್ ಆರ್ ನೌ ಕಾಲ್ಡ್, ಈ ಫ್ಯಾಕ್ಟರ್ಸ್ ಈ ಪ್ರಪೋಸ್ಡ್ ಬೈ ಯೂಸಿಂಗ್ ದಿಸ್ one gene inheritance. By using one gene inheritance, he has proposed what we call it as a theory, what we call it as law of dominance ಅಂತೀವಿ. ಫಸ್ಟ್ ಏನು ಹೇಳಿದಾನಂದರೆ, ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಏನದವ, ವಾಟ್ ಆಲ್ ದ ಕ್ಯಾರೆಕ್ಟರ್ಸ್ ಆರ್ ದೇರ್, ದೀಸ್ ಕ್ಯಾರೆಕ್ಟರ್ಸ್ ಆರ್ ಕಂಟ್ರೋಲ್ಡ್ ಬೈ ಫ್ಯಾಕ್ಟರ್ಸ್ ಅಂತ. ನಾವು ಆರ್ಗ್ಯಾನಿಸಮ್ ಒಳಗೆ ಫ್ಯಾಕ್ಟರ್ಸ್ ಇರ್ತವ. ಈ ಫ್ಯಾಕ್ಟರ್ಸ್ ಆರ್ ಗೋಯಿಂಗ್ ಟು ಕಂಟ್ರೋಲ್ ದ ಕ್ಯಾರೆಕ್ಟರ್. ಇವಾಗ ನಾವು ಆ ಫ್ಯಾಕ್ಟರ್ಸ್ಗೆ ವಿ ಕಾಲ್ ದೆಮ್ ಆಸ್ ಜೀನ್ಸ್. ಯಾಕಂದರೆ ಮೆಂಡಲ್ ವಾಸ್ ನಾಟ್ ನೋಯಿಂಗ್ ಅಬೌಟ್ ಸೆಲ್ಲು, ಕ್ರೋಮೋಸೋಮ್, ಜೀನ್ ಬಗ್ಗೆ ಏನೂ ಗೊತ್ತಿರಲ್ಲ. ಅದಕ್ಕೆ ಈ ನಮ್ಮ ದೇಹದಲ್ಲಿ ದಿಸ್ ಪ್ಲಾಂಟ್ ಈಸ್ ಹ್ಯಾವಿಂಗ್ ಸರ್ಟನ್ ಫ್ಯಾಕ್ಟರ್ಸ್. ಈ ಸೇಡ್ ಸಮ್ ಫ್ಯಾಕ್ಟರ್ಸ್ ವಿಚ್ ಕಂಟ್ರೋಲ್ ಕ್ಯಾರೆಕ್ಟರ್. So now we know genes are the actual factors which will control characters. So what he said that discrete units what he called them as a factors control the character. Now we know these factors nothing but genes, students. This is one gene inheritance of one gene na togondu he came up with the law, Mendel's hybridization experiment ಒಳಗೆ. F1 ನಲ್ಲಿ ಹೆಟಿರೋಜೈಗಸ್ ಟಾಲ್ ಇರುತ್ತೆ. ವೆನ್ ಸೆಲ್ಫ್ ಪಾಲಿನೇಟೆಡ್ ಪ್ರೊಡ್ಯೂಸ್ 2 ಟೈಪ್ ಆಫ್ ಗ್ಯಾಮೆಟ್ಸ್, ದಟ್ ಈಸ್ ಒಂದು ಕ್ಯಾಪಿಟಲ್ ಟಿ ಇರ್ತದೆ, ಇನ್ನೊಂದ್ರೊಳಗೆ ಸ್ಮಾಲ್ ಟಿ. ಈಕ್ವಲ್ ಪ್ರಪೋರ್ಷನಲ್ಲಿ 50% ಟಾಲ್ ಜೀನ್ ಇರ್ತಕ್ಕಂಥ ಗ್ಯಾಮೆಟ್ಸ್, 50% ಡಾರ್ಫ್ ಜೀನ್ ಇರ್ತಕ್ಕಂಥ ಗ್ಯಾಮೆಟ್ಸ್ ಬರ್ತವೆ. ಡ್ಯೂರಿಂಗ್ ಫರ್ಟಿಲೈಸೇಷನ್ ಪೋಲನ್ ಗ್ರೇನ್ಸ್ ಆಫ್ ಅ ಕ್ಯಾಪಿಟಲ್ ಟಿ ಹ್ಯಾವ್ 50% ಚಾನ್ಸ್ ಟು ಪೋಲಿನೇಟ್ ಎಗ್ ಆ್ಯಂಡ್ ಸ್ಮಾಲ್ ಟಿ ವಿಲ್ ಆಲ್ಸೋ ಹ್ಯಾವ್ ಅ 50% ಚಾನ್ಸ್ ಟು ಪೋಲಿನೇಟ್ ಎಗ್. ಸೊ ದಿಸ್ ಇಸ್ F2. ಪುನೇಟ್ ಸ್ಕ್ವೇರ್ ಅಂತೀವಿ. ಈ ಥರ ಟೇಬಲ್ ಪ್ರಿಪೇರ್ ಮಾಡೋದಕ್ಕೆ ಪುನೇಟ್ ಸ್ಕ್ವೇರ್ ಅಂತೀವಿ. ಈ ಪುನೇಟ್ ಸ್ಕ್ವೇರಿಂದ ಏನು ಹೆಲ್ಪ್ ಆಗ್ತದೆ ಅಂದರೆ, ವಿ ಕ್ಯಾನ್ ಪ್ರಿಡಿಕ್ಟ್ ಒಂದು ಕ್ರಾಸ್ ಮಾಡಿದಾಗ ಯಾವೆಲ್ಲ ಗ್ಯಾಮೆಟ್ಸ್, ಯಾವ ಥರದ ಗ್ಯಾಮೆಟ್ಸ್ ಬರ್ತವೆ ಮತ್ತು ಯಾವ ಥರದ ಆಫ್ ಸ್ಪ್ರಿಂಗ್ಸ್ ಬರ್ತವೆ ಅಂತ ಪ್ರಿಡಿಕ್ಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಪುನೇಟ್ ಸ್ಕ್ವೇರ್. ವಾಟ್ ಇಸ್ ದ ಯೂಸ್ ಆಫ್ ಪುನೇಟ್ ಸ್ಕ್ವೇರ್? ಪುನೇಟ್ ಸ್ಕ್ವೇರ್ ಈಸ್ ಗೋಯಿಂಗ್ ಟು ಶೋ ದ ಪಾಸಿಬಲ್ ಟೈಪ್ಸ್ ಆಫ್ ಜಿನೋಟೈಪ್ಸ್ ಆ್ಯಂಡ್ ಫಿನೋಟೈಪ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಗೆಟ್ ಇಟ್ ಫ್ರಮ್ ದ ಕ್ರಾಸ್. ಸೊ ಕೇಳ್ತಾರೆ, ವಾಟ್ ಈಸ್ ಪುನೇಟ್ ಸ್ಕ್ವೇರ್? ಪುನೇಟ್ ಸ್ಕ್ವೇರ್ ಇಸ್ ಅ ಟೇಬಲ್ ಪ್ರಿಪೇರ್ಡ್ ಟು obtain a possible type of genotypes and phenotypes where we are going to get it from the cross, what we call it as Punnett square, students. So inheritance of one gene ನಾವು ತಗೊಂಡಾಗ, ಸೊ ವಾಟ್ ಹ್ಯಾಪಂಡ್, ಒಂದು 4 ಆರ್ಗನಿಸಮ್ ಬಂದವು. 4ರೊಳಗೆ ಒಂದು ಟಾಲ್ ಅದ, ಎರಡು ಸೊ ಇಲ್ಲಿ ರೇಷಿಯೋ ಹೆಂಗೆ ಬರಿತೀವಿ ಅಂದ್ರೆ ನಾವಿಲ್ಲಿ ಹೌ ವಿ ಆರ್ ರಿಟರ್ನ್ ರೇಷಿಯೋ 1/4 ಟಾಲ್, ಇಲ್ಲಿ 1 half of the 4 ಎಷ್ಟದವ, ದೇ ಆರ್ ಹೆಟಿರೋಜೈಗಸ್ ಅದಾವ. half of them are heterozygous. 1/4 ಡಾರ್ಫ್ ಅದ. ಇದನ್ನೇ ನಾವು ರೇಷಿಯೋ ರೂಪದಾಗ ಬೈನಾಮಿಯಲ್ ಎಕ್ಸ್ಪ್ರೆಷನ್ ತೊಗೊಂಡು ಕೂಡ AX + BY ಹೋಲ್ ಸ್ಕ್ವೇರ್ ಮಾಡಿದ್ರೆ, ಸೊ ಆಫ್ ಟಿ ಪ್ಲಸ್ ಆಫ್ ಟಿ ಹೋಲ್ ಸ್ಕ್ವೇರ್ ಅಂತ ಮಾಡಿದ್ರೆ ಇದೇ ರೇಷಿಯೋ ಬರುತ್ತೆ ನೋಡ್ರಿ. ಸೊ ಸೇಮ್ ರೇಷಿಯೋ ವೇರ್ ವಿ ವಿಲ್ ಗೆಟ್ ಇಟ್ ಬೈನಾಮಿಯಲ್ ಎಕ್ಸ್ಪ್ರೆಷನ್ ಅಂತೀವಿ, AX + BY ಹೋಲ್ ಸ್ಕ್ವೇರ್. ಸೊ ಆಫ್ ಆಫ್ ದ ಟಿ ಪ್ಲಸ್ ಆಫ್ ಆಫ್ ದ ಟಿ ಹೋಲ್ ಸ್ಕ್ವೇರ್ ಮಾಡಿದರೆ ಸೇಮ್ ರೇಷಿಯೋ ಬರ್ತದೆ. ಸೊ ಇನ್ಹೆರಿಟೆನ್ಸ್ ಆಫ್ ಒನ್ ಜೀನ್, ಮೆಂಡಲ್ ಸೆಲ್ಫ್ ಪಾಲಿನೇಟೆಡ್ F2 and found the dwarf F2 plants continued to generate dwarf plants in F3 and F4 generation. He concluded that genotype of dwarf was homozygous. ಸ್ಮಾಲ್ ಟಿ ಇದ್ದರೆ ಡಾರ್ಫ್ ಪ್ಲಾಂಟ್ ಬರ್ತಂತ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಸೊ ಪಾರ್ಟ್ 2 ಇಸ್ ಅ ಮೆಂಡಲ್ ಲಾ ಆಫ್ ಇನ್ಹೆರಿಟೆನ್ಸ್ 2. ಇನ್ಹೆರಿಟೆನ್ಸ್ 2 ಹೋಗೋಕ್ಕಿಂತ ಮುಂಚೆ further we will discuss in the next class about this concept. ನಿಮಗೆ ಡಿಯರ್ ಸ್ಟೂಡೆಂಟ್ಸ್, ಲಿಸನ್ ವೆರಿ ಕೇರ್ಫುಲ್ಲಿ, ಚೆನ್ನಾಗಿ ಕೇಳ್ಕೊಳ್ರಿ. ಅಸೈನ್ಮೆಂಟ್ ಕ್ವಶನ್ ನಿಮಗೇನದಂದರೆ, ರೈಟ್ ದ ಟರ್ಮಿನಾಲಜೀಸ್, ಡೆಫಿನೇಷನ್ಸ್ ಏನು ನೋಡಿದ್ದೀವಿ ಫಸ್ಟ್. ಇಲ್ಲಿ ಡೆಫಿನೇಷನ್ಸ್ ಏನದಾವೆ, ಹಿಯರ್ ಐ ಆಮ್ ಶೋಯಿಂಗ್. ಈ ಎಲ್ಲ ಡೆಫಿನೇಷನ್ಸ್ ಬರೀರಿ ಫಸ್ಟ್.
ರೈಟ್ ದೀಸ್ ಡೆಫಿನೇಷನ್ಸ್. ಸೆಕೆಂಡ್, ರೈಟ್ ದಿಸ್ ಟೇಬಲ್. 7 ಕ್ಯಾರೆಕ್ಟರ್ಸ್ ಯಾವ ಸೆಲೆಕ್ಟ್ ಮಾಡ್ಕೊಂಡಿದ್ದಾನ, ರೈಟ್ ದೀಸ್ ಟೇಬಲ್ಸ್. ಥರ್ಡ್, ಯು ಡಿಸೈನ್ ಎ ಮೋನೋಹೈಬ್ರಿಡ್ ಕ್ರಾಸ್. ಇಲ್ಲಿ ಏನು ಮೋನೋಹೈಬ್ರಿಡ್ ಕ್ರಾಸ್ ಅದಲ್ಲ, ಈ ಮೋನೋಹೈಬ್ರಿಡ್ ಕ್ರಾಸ್ದು ಕಂಪ್ಲೀಟ್ ಡಿಸೈನ್ ಮಾಡಬೇಕು. ಈ 3 ಕ್ವಶನ್ಸ್ ಅದಾವ. ರೈಟ್ ದ ಡೆಫಿನೇಷನ್ಸ್ ಆಫ್ ದ ಟರ್ಮ್ಸ್. ಸೆಕೆಂಡ್ ಈಸ್ ರೈಟ್ ದ ಟೇಬಲ್ ವೇರ್ ಆಲ್ ದ 7 ಕ್ಯಾರೆಕ್ಟರ್ಸ್ ಆ್ಯಂಡ್ ಟ್ರೈ ಇಟ್ ಡಾಮಿನೆಂಟ್ ಯಾವುದವ, ರಿಸೆಸಿವ್ ಅದಾವ ಯಾವುದವ. ಆಮೇಲೆ ಥರ್ಡ್ ಕ್ವಶನ್ ಅಂದರೆ ಯು ನೀಡ್ ಟು ಡಿಸೈನ್ ಎ 1 ಜೀನ್ ಇನ್ಹೆರಿಟೆನ್ಸ್. ಇದು ಡಿಸೈನ್ ಮಾಡಬೇಕು ನೀವು, ಸೆಲ್ಫ್ ಮಾಡಿಬಿಟ್ಟು ಯು ನೀಡ್ ಟು ಸೆಂಡ್ ಸ್ಟೂಡೆಂಟ್ಸ್. ದಿಸ್ ಇಸ್ ಕಂಪಲ್ಸರಿ. ಯು ಆಲ್ ಹ್ಯಾವ್ ಟು 3 ಕ್ವಶನ್ಸ್ ಅಸೈನ್ಮೆಂಟ್ ಕೊಟ್ಟೀನಿ, 3 ಪರ್ಫೆಕ್ಟ್ ಮಾಡಿಬಿಟ್ಟು ಸೆಂಡ್ ಮಾಡಿರಿ. ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಡಿಸ್ಕಸ್ ದ ಫರ್ದರ್ ಕಾನ್ಸೆಪ್ಟ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.